ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಪವಿತ್ರ ಸ್ನೇಹಕ್ಕೆ ಸಾಕ್ಷಿ ಅನ್ನುವಂತೆ ಬದುಕ್ತಾ ಇದ್ದಾರೆ. ಯಾವುದೇ ಸಂದರ್ಭದಲ್ಲೂ ಒಬ್ರನ್ನ ಒಬ್ರು ಬಿಟ್ಕೊಡಲ್ಲ. ಯಾರೇ ಗಿಲ್ಲಿ ವಿರುದ್ಧ ನಿಂತರೂ ಕಾವ್ಯ ಗಿಲ್ಲಿ ಪರವಾಗಿ ನಿಲ್ತಾರೆ, ಹಾಗೇನೆ ಕಾವ್ಯ ಪರವಾಗಿ ಗಿಲ್ಲಿ ನಿಲ್ತಾರೆ. ವೈಯಕ್ತಿಕ ಆಟ ಅಂತ ಬಂದಾಗ್ಲೂ ಕೂಡ ತಮ್ಮ ನಿಲುವನ್ನ ತಾವು ತಗೋತಾರೆ. ತಮ್ಮ ವ್ಯಕ್ತಿತ್ವಕ್ಕೆ, ಆಟಕ್ಕೆ ಅವರಿಬ್ಬರ ಸ್ನೇಹ ಯಾವತ್ತೂ ಸವಾಲಾಗಿ ನಿಂತಿಲ್ಲ. ಆದ್ರೆ ಇದೀಗ ಈ ಇಬ್ಬರೂ ಸಹ ಕಠಿಣವಾದ ಪರಿಸ್ಥಿತಿಯಲ್ಲಿ ಸಿಲುಕಿದ್ದಾರೆ. ಇಬ್ರು ಸಹ ಪರಸ್ಪರರಿಗೆ ಮೋಸ ಮಾಡ್ತಾರಾ ಅಥವಾ ನಂಬಿಕೆ ಉಳಿಸ್ಕೋತಾರಾ ಅನ್ನೋ ಗೊಂದಲ ಉಂಟು ಮಾಡುವಂತ ಪರಿಸ್ಥಿತಿಯನ್ನ ಬಿಗ್ ಬಾಸ್ ಅವರಿಬ್ಬರ ಮಧ್ಯೆ ತಂದಿಟ್ಟಿದ್ದಾರೆ. ಗಿಲ್ಲಿ ಕಾವ್ಯ ಇಬ್ರು ಕೂಡ ಒಬ್ರಿಗೊಬ್ರು ನಾನ್ ನಿನ್ನನ್ನ ಯಾವತ್ತೂ ಬಿಟ್ಕೊಡಲ್ಲ ಅಂತ ಗಟ್ಟಿಯಾಗಿ ಹೇಳ್ಕೊಂಡಿದ್ದಾರೆ. ಆದ್ರೆ ಬಿಗ್ ಬಾಸ್ ಕೊಟ್ಟಿರೋ ಚಟುವಟಿಕೆಯೊಂದು ಅವರಿಬ್ಬರನ್ನ ಸ್ನೇಹ, ಕುಟುಂಬ ಇವೆರಡರ ಮಧ್ಯೆ ಸಿಕ್ಕಿ ಹಾಕಿದೆ. ನಿನ್ನೆ ಸಂಚಿಕೆಯಲ್ಲಿ ಆಪ್ತ ಗೆಳೆಯರಾಗಿದ್ದಂತಹ ಅಭಿ ಹಾಗೇನೆ ಧನುಷ್ ಕೂಡ ಇದೇ ಸಂಕಟನ ಅನುಭವಿಸಿ ಧನುಷ್ ಅಭಿಗಾಗಿ ತನ್ನ ಕುಟುಂಬದ ಪತ್ರವನ್ನ ಓದೋ ಅವಕಾಶವನ್ನ ಕಳ್ಕೊಂಡು ಸ್ನೇಹಕ್ಕೆ, ಸ್ನೇಹಿತನಿಗೆ ಬೆಲೆ ಕೊಟ್ಟು ಇದಾಗ್ಲೇ ಜನತೆಯ ಮನಸ್ಸನ್ನ ಹಾಗೇನೆ ಬಿಗ್ ಬಾಸ್ ಮಂದಿಯ ಮನಸ್ಸನ್ನ ಗೆದ್ದಿದ್ದಾರೆ. ಇವತ್ತು ಕಾವ್ಯ ಗಿಲ್ಲಿಯ ಸ್ನೇಹಕ್ಕೆ ಬಿಗ್ ಬಾಸ್ ಚಟುವಟಿಕೆಯ ಸವಾಲನ್ನ ಕೊಟ್ಟಿರುವಂಥದ್ದು. ಈ ವಾರ ಟಾಸ್ಕ್ ಇಲ್ದಿದ್ರೂ ಮನಸ್ಸಿಗೆ ಟಾಸ್ಕ್ ಕೊಟ್ಟು ಸ್ಪರ್ಧಿಗಳನ್ನ ಇಕ್ಕಟ್ಟಿನಲ್ಲಿ ಸಿಕ್ಕಿಸಿ ಭಾವನಾತ್ಮಕ ಸಂದರ್ಭಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಬಿಗ್ ಬಾಸ್. ವ್ಯಕ್ತಿತ್ವದ ಆಟ ಅನ್ನೋದನ್ನ ನಿರೂಪಿಸೋದಕ್ಕೆ ಇಂಥ ಸವಾಲನ್ನ ಸ್ಪರ್ಧಿಗಳ ಮುಂದಿಡ್ತಾ ಇದ್ದಾರೆ. ಕಾವ್ಯ ಗಿಲ್ಲಿ ಸ್ನೇಹಿತರು ಅಂದ್ರೆ ಹೀಗಿರ್ಬೇಕಪ್ಪ ಅಂತ ನಿರೂಪಿಸಿಕೊಂಡು ಬರ್ತಿದ್ದಾರೆ. ಇವತ್ತಿನ ಭಾವನಾತ್ಮಕ ಟಾಸ್ಕ್ ನಲ್ಲಿ ಅವರಿಬ್ಬರ ನಿರ್ಧಾರವನ್ನ, ಅವರಿಬ್ಬರ ನಿಲುವನ್ನ ಕಣ್ತುಂಬಿಕೊಳ್ಳೋಕೆ ಕರ್ನಾಟಕವೇ ಕಾಯ್ತಾ ಇದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.